ಮನಸ್ಸನ್ನು ಏಕಾಗ್ರ ಮಾಡಿಕೊಂಡಾಗ ಫೋಕಸ್ ಕಡೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಮನಸ್ಸನ್ನು ಹೇಗೆ ಏಕಾಗ್ರ ಮಾಡ್ಕೋಬೇಕು? ಒಂದು ಸಣ್ಣ ಘಟನೆ ಹೇಳಬೇಕು ಸ್ನೇಹಿತರೆ ನಿಮಗೆ. ನನಗೆ ಮರೆಯೋಕೆ ಸಾಧ್ಯವೇ ಇಲ್ಲ ಘಟನೆ. ಅದನ್ನು ನಾನು ತೀರಾ ಪುಟ್ಟ ಹುಡುಗ ಅವಾಗ ಧಾರವಾಡದಲ್ಲಿದ್ದೆ. ಈ ಧಾರವಾಡದಲ್ಲಿ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಗಿಳಿವೆಂಡು ಅಂತ ಒಂದು ಕಾರ್ಯಕ್ರಮ ಬರೋದು, ಮಕ್ಕಳ ಕಾರ್ಯಕ್ರಮ. ದೊಡ್ಡ ದೊಡ್ಡ ಮಕ್ಕಳು ಇದ್ರು, ಸಣ್ಣ ಸಣ್ಣ ಮಕ್ಕಳು ಇದ್ವಿ. ಅಲ್ಲಿ ಕರ್ಕೊಂಡು ಹೋಗಿ ರೇಡಿಯೋ ಸ್ಟೇಷನ್ ಕರ್ಕೊಂಡು ಹೋಗೋರು. ಅಲ್ಲಿ ಅಕ್ಕಮ್ಮ ಅಂತೊಬ್ರು, ಕಾಕ ಅಂತೊಬ್ರು ಹಿರಿಯರಿದ್ರು, ಅವರು ಮ್ಯಾನೇಜ್ ಮಾಡೋರು ಶೋ ಎಲ್ಲ. ಅಲ್ಲಿ ಮೈಕ್ ಮುಂದೆ ಕೂಡಿಸಿ ಒಂದು ಕತೆ ಹೇಳಿ, ನಮ್ಮ ಕಡೆಯಿಂದ ಹೇಳಿಸಿ, ಹಾಡು ಹೇಳಿಸಿ ಏನೋ ಮಾಡಿ ಪ್ರೋಗ್ರಾಮ್ ಮಾಡ್ತಾ ಇದ್ರು. ಮುಗಿದ್ಮೇಲೆ ನಮ್ಮನ್ನು ಒಂದು ಬಸ್ ಮಾಡಿದ್ರು, ಮನೆ ಬಿಟ್ಟು ಹೋಗೋರು, ರೋಡ್ ಹತ್ರ ಬಿಟ್ಟು ಹೋಗೋರು. ಒಂದೇ ಸಾಯಂಕಾಲ ಪ್ರೋಗ್ರಾಮ್ ರೆಕಾರ್ಡಿಂಗ್ ನಡೀತಿತ್ತು. ಮುಗಿದ್ಮೇಲೆ ನಾವು ಹೊರಗೆ ಬಂದು ನಿಂತಿದ್ವಿ, ಬಸ್ಸಿಗೆ ಕಾಯ್ತಾ ಇದ್ವಿ. ಆಗ ವಿ ಸಾ ಒನ್ ಗ್ರೇಟ್ ಮ್ಯಾನ್, ಹೆಸರು ಮರಿಬಾರ್ದು ನೀವು, ಡಾಕ್ಟರ್ H.K. ರಂಗನಾಥ್ ಅಂತ, ಅಥಾರಿಟಿ ಆನ್ ರೇಡಿಯೋ, ಡೈರೆಕ್ಟರ್ ಜನರಲ್ ಆಫ್ ರೇಡಿಯೋ ಆಗಿದ್ದವರು ಆಲ್ ಇಂಡಿಯಾ ರೇಡಿಯೋಗೆ. ಗ್ರೇಟ್ ರೈಟರ್, ಗ್ರೇಟ್ ಡ್ರಾಮಟಿಸ್ಟ್. ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಂಗಭೂಮಿಯ ಮೇಲೆ PhD ತಗೊಂಡವರು, ಡಾಕ್ಟರೇಟ್ ಪಡ್ಕೊಂಡವರು ರಂಗಭೂಮಿ ಬಗ್ಗೆ. ಅವರು ಅಲ್ಲಿ ಪ್ರೊಡ್ಯೂಸರ್ ಆಗಿದ್ದರು ಅನ್ಸುತ್ತೆ. ನಾನು ಸಣ್ಣ ಹುಡುಗರು, ಅರ್ಥ ಆಗ್ತಿರ್ಲಿಲ್ಲ ನಮಗೆ. ನಿಂತಾಗ ನೋಡಿದ್ವಿ, ಅವ್ರು ಯಾರ ಜೊತೆಗೋ ಬರ್ತಾ ಇದ್ರು. ಅವ್ರ ಪಕ್ಕ ಇದ್ದವರು ಒಂದು ಕ್ಲೋಸ್ ಕಾಲರ್ ಕೋಟ್ ಹಾಕೊಂಡಿದ್ದಾರೆ, ತಲೆಗೆ ಒಂದು ಪೇಟ ಹಾಕೊಂಡಿದ್ದಾರೆ, ಸ್ವಲ್ಪ ಕಪ್ಪು ಮನುಷ್ಯ ಬರ್ತಾ ಇದ್ದಾರೆ. ನಮ್ಮ ಹಿರಿ ಹುಡುಗರು ಇದ್ರಲ್ಲ, ಕೆಲವರು ಹುಡುಗರು ಹುಡುಗಿಯರು ನಮ್ಗೆ ದೊಡ್ಡವರು ಇದ್ರಲ್ಲ, ಅವರು ರಾಮನ್ ಕಣವನು ಸರ್, CV ರಾಮನ್ ಬರ್ತಿದ್ದಾರೆ ಅಂದ್ರು. ನನಗೇನು ಗೊತ್ತಾಗ್ತಿದೆ ರಾಮನ್ ಯಾರು ಅಂತ ಗೊತ್ತಾಗ್ತಿದ್ದೀರ. ಸರ್, CV ರಾಮನ್ ಬರ್ತಿದ್ದಾರೆ. ಆಮೇಲೆ ಕೂತ್ವಲ್ ದೊಡ್ಡವರಿಗೆಲ್ಲ, ರಾಮನ್ ನೊಬೆಲ್ ಪ್ರೈಸ್ ವಿನ್ನರ್. ಇವತ್ತಿಗಾದರೂ ಭಾರತಕ್ಕೆ ಸೈನ್ಸಲ್ಲಿ ಅದೊಂದೇ ನೊಬೆಲ್ ಪ್ರೈಸ್ ಇರೋದು, ನಮಗೆ ಎರಡನೇದು ಬಂದಿಲ್ಲ. ಭಾರತದಲ್ಲಿ ಹುಟ್ಟಿ ಬೇರೆ ಕಡೆ ಸಿಟಿಸನ್ಶಿಪ್ ತೊಗೊಂಡವ್ರಿಗೆ ಬಂದಿದೆ, ಆದರೆ ಭಾರತದವರಿಗೆ ಆದವರಿಗೆ ನೊಬೆಲ್ ಪ್ರಶಸ್ತಿ ಸೈನ್ಸಲ್ಲಿ ಅವ್ರು ಒಂದೇನೆ. ಲಿಟ್ರೇಚರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ಗೆ ಬರ್ತಾರೆ. ಆಮೇಲೆ ನಾವು ಒಬ್ಬರು ರಂಗನಾಥ್ ಮಾತಾಡ್ತಾ ಇದ್ರು ರಾಮನಿಗೆ. ಸರ್, ಕ್ಯಾನ್ ಯು ಗಿವ್ ಎ ಟಾಕ್ ಆನ್ ರೇಡಿಯೋ ಅಂದರು. ಅವ್ರು ಇಲ್ಲ ಅನ್ಲಿಲ್ಲ. ವಾಟ್ ಟಾಪಿಕ್ ಅಂದರು. ವೆನ್ ಅಂತ ಕೇಳಿದ್ರು. ರಂಗನಾಥ್ ವಾಚ್ ನೋಡ್ಕೊಂಡ್ರು. ಆಗ 7 ಗಂಟೆ ಆಗಿತ್ತು. ಸರ್, ಬಿಟ್ವೀನ್ 7:50 and 8 I have 10 minutes slot available, sir. Can we record? ಲೈವ್ ಬ್ರಾಡ್ಕಾಸ್ಟ್ ಮಾಡಿ, ರೆಕಾರ್ಡ್ ಮಾಡೋ ಟೈಮ್ ಇಲ್ಲ ಈಗ, ರೆಕಾರ್ಡ್ ಮಾಡಿ ಬ್ರಾಡ್ಕಾಸ್ಟ್ ಟೈಮ್ ಇಲ್ಲ, ಲೈವ್ ಬ್ರಾಡ್ಕಾಸ್ಟ್ ಮಾಡೋಣ. ಲೈವ್ ಅಂದ್ರೇನು? ಮಾತಾಡಿದ ತಕ್ಷಣ ಹಾಗೆ ಹೋಗ್ಬಿಡುತ್ತೆ, ರೇಡಿಯೋ ಏರಿಗೆ ಹೋಗ್ಬಿಡುತ್ತೆ, ಎಡಿಟ್ ಮಾಡೋಕ್ಕಾಗೋದು, ತಪ್ಪಾದ್ರೆ ಹಾಗೆ ಹೋಗ್ಬಿಡುತ್ತೆ. ಬೇರೆ ಟೈಮ್ ಇಲ್ಲ, ರೆಕಾರ್ಡ್ ಮಾಡೋಕ್ಕೂ ಟೈಮ್ ಇಲ್ಲ. ಆಗ್ಬೋದು. ವಾಟ್ ಟಾಪಿಕ್ ಅಂದರು. ಸರ್, ಹೌ ಕ್ಯಾನ್ ಐ ಗಿವ್ ಟಾಪಿಕ್ ಟು ಯು? ಸರ್, ಯು ಚೂಸ್ ಅ ಟಾಪಿಕ್, ವಾಟ್ ಎವರ್ ಯು ಚೂಸ್ ಅಂದ್ರು ರಾಮನ್. ಅಂದ್ಬಿಟ್ಟು, ಓಕೆ, ಐಲ್ ಸ್ಪೀಕ್ ಅಬೌಟ್ ದ ಕಲರ್ ಆಫ್ ಫ್ಲವರ್ಸ್. ಬಣ್ಣಗಳು ಹೆಂಗೆ ಬಂತು, ಹೂವಿಗೆ ಬಣ್ಣ ಹೆಂಗೆ ಬಂತು, ಅದ್ರ ಬಗ್ಗೆ ಮಾತಾಡ್ತೀನಿ. ಆಗಲಿ ಸರ್. ತಕ್ಷಣ ಅನೌನ್ಸ್ಮೆಂಟ್ ಮಾಡಿದ ರೇಡಿಯೋದಲ್ಲಿ, ಟುಡೇ ಡೋಂಟ್ ಮಿಸ್ ಬಿಟ್ವೀನ್ 7:50 and 8 ರಾಮನ್ ಲೈವ್ ಆನ್ ಟಾಕಿಂಗ್ ಆನ್ ಕಲರ್ ಆಫ್ ಫ್ಲವರ್ಸ್. ಬಡ ಅನೌನ್ಸ್ಮೆಂಟ್ ಹೋಯ್ತು. ಆಗಿನ ಕಾಲದಲ್ಲಿ ಟೆಲಿವಿಷನ್ ಇರಲಿಲ್ಲ. ರೇಡಿಯೋ ವಾಸ್ ದಿ ಓನ್ಲಿ ಮೀನ್ಸ್ ಆಫ್ ಕಮ್ಯುನಿಕೇಶನ್ ಆ್ಯಂಡ್ ಆಲ್ಸೋ ಎಂಟರ್ಟೈನ್ಮೆಂಟ್. ನನಗನ್ಸಿತ್ತು ಲಕ್ಷಾಂತರ ಜನ ರೇಡಿಯೋ ಬಂದು ಕೂತಿದ್ರು ಅವತ್ತು. ಯಾಕಂದ್ರೆ ರಾಮನ್ ಲೆಕ್ಚರ್ ಸುಲಭ ಏನ್ರಿ, ನೊಬೆಲ್ ಲಾರೆಟ್ ಬಂದು ಮಾತಾಡ್ತಾರೆ ಅಂತ ಧಾರವಾಡದಲ್ಲಿ. ವಿ ಕುಡ್ ಇಮ್ಯಾಜಿನ್. ರಂಗನಾಥ್ ಕರ್ಕೊಂಡು ಹೋದ್ರು. ಮಕ್ಕಳೇ, ನಿಮಗೆ ಆಲ್ ಇಂಡಿಯಾ ರೇಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ. ಒಂದು ದೊಡ್ಡ ರೂಮ್ ಇರುತ್ತೆ, ರೆಕಾರ್ಡಿಂಗ್ ಸ್ಟುಡಿಯೋ. ಅಲ್ಲೊಂದು ಟೇಬಲು, ಸುತ್ತಲ ಇನ್ಸುಲೇಷನ್ ಇರುತ್ತೆ, ಇಲ್ಲಿ ಒಂದು ಗ್ಲಾಸಿನ ಪಾರ್ಟಿಷನ್ ಇರುತ್ತೆ, ಆ ಕಡೆ ರೆಕಾರ್ಡಿಂಗ್ ರೂಮ್. ಅಲ್ಲಿ ಮಷಿನ್ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಇಲ್ಲಿ ಕಾಣ್ತಾ ಇರುತ್ತೆ ಕನ್ನಡಿಯಲ್ಲಿ ಅವ್ರಿಗೆ ಗ್ಲಾಸಲ್ಲಿ. ಆ ಕಡೆ ರಂಗನಾಥ್ ಕೂತ್ಕೊಂಡು ರೆಕಾರ್ಡ್ ಮಾಡಬೇಕು. ಅವಾಗೆಲ್ಲ ಇಲೆಕ್ಟ್ರಾನಿಕ್ ಇರಲಿಲ್ಲ, ಸ್ಪೂಲಲ್ಲಿ ರೆಕಾರ್ಡ್ ಮಾಡಬೇಕು. ಗೊತ್ತಿದ್ದಿಲ್ಲ, ಹಳೆ ಟೇಪ್ ಇರ್ತಿತ್ತಲ್ಲ ನಮ್ಮದು, ಆಡಿಯೋ ಟೇಪ್, ಆ ಥರ ದೊಡ್ಡ ಟೇಪ್ ಇರೋದು, ರೆಕಾರ್ಡ್ ಮಾಡ್ಕೋಬೇಕು. ಅರೇಂಜ್ ಮಾಡಿಕೊಂಡು ರಾಮನ್ ಕರ್ಕೊಂಡು ಹೋದ್ರು ಒಳಗೆ, ಸ್ಟುಡಿಯೋ ಒಳಗೆ. ಒಂದು ಟೇಬಲ್ ಮೇಲೆ ಮೈಕ್ ಇತ್ತು, ಮೈಕ್ ಮುಂದೆ ಕೂಡಿಸಿದ್ರು ಅವ್ರನ್ನ. ಕೂಡಿಸ್ಬಿಟ್ಟು, ಸರ್ 10 minutes ಸರ್, 7:50 to 8 ಸರ್, shall I start ಅಂದರು. ಸರ್, ಡೋಂಟ್ ಸ್ಟಾರ್ಟ್ ಸರ್, ಐ ವಿಲ್ ಗೋ ಆನ್ ದಿ ಅದರ್ ಸೈಡ್, I stay with the recording instrument. Exactly at 7:50 a red light will come before you, sir. Studio red light ಬರುತ್ತೆ, ರೆಕಾರ್ಡಿಂಗ್ ಶುರು ಆಯಿತು ಅಂತ. Then I also make a gesture like this, sir. The moment I make a gesture, you start, sir. Again he folded his hand and said, sir, 10 minutes only, sir. ಯಾಕಂದ್ರೆ 8 o'clock the national news comes, sir. I can't stop it. ರಾಮನ್ ಏನ್ ಮಾಡಿದ್ರು ಗೊತ್ತಾ? He took his peta out, kept it on the table, bald head, the small juttu on the back side, rubbed his hand, hit on the head,
and then said, okay, 10 minutes, 10 minutes. Interesting, please see. He said 10 minutes. And then perhaps I'm one of the very few people who have seen Raman without a turban. He started talking. My dear listener, ಅಂತ ಹೇಳಿ ಕಣ್ಣು ಮುಚ್ಕೊಂಡ್ರು. ಮಾತಾಡೋಕೆ ಶುರು ಮಾಡಿದ್ರು. ನಾನ್ ಸ್ಟಾಪ್. ಎಷ್ಟು ಚಂದ ಅಂದ್ರೆ, ನಾವು ಬರ್ಕೊಂಡದನ್ನ ಓದೋಕ್ ಬರಲ್ಲ ರೀ, ಎಷ್ಟು ಚಂದ ಮಾತಾಡ್ತಾ ಇದ್ದಾರೆ. ಹೂಗಳ ಬಣ್ಣ ಹೇಗೆ ಬಂತು, ಬಣ್ಣ ಅಂದ್ರೆ ಏನು, ನೀಲಿ ಅಂದ್ರೆ ಏನು, ಕೆಂಪು ಅಂದ್ರೆ ಏನು, ಹಸಿರು ಅಂದ್ರೆ ಏನು. ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಟಾಕ್, a clear scientific talk which even a small child can understand. This is a genius. ಕಷ್ಟವಾದ ವಿಷಯವನ್ನ ಸುಲಭವಾಗಿ ಹೇಳೋದಿದೆಯಲ್ಲ, ಅದು ಹೇಳ್ತಾ ಇದ್ರು. ಇಟ್ ವೆಂಟ್ ಆನ್. ರಂಗನಾಥ್ ವಾಸ್ ಹ್ಯಾಪಿ. ನಾವೆಲ್ಲ ನಿಂತಿದ್ವಿ ಹುಡುಗರೆಲ್ಲ. ಏಯ್ ಪುಣ್ಯ ಮಾಡಿದ್ರು ನೀವು, ರಾಮನ್ ಲೈವ್ ಕೇಳ್ತಾ ಇದ್ದೀರಿ ಲೆಕ್ಚರ್ ಎಲ್ಲ ಅಂದ್ರು. ಹೌದು ಸರ್ ಅಂತೆಲ್ಲ ದೊಡ್ಡ ಹುಡುಗರು ಹೇಳಿದ್ರು. ನನಗದೊಂದು ಬೆರಗು ನೋಡೋದಕ್ಕೆ. 6 ನಿಮಿಷ ಆಯ್ತು, 7 ನಿಮಿಷ ಆಯ್ತು. ರಾಮನ್ ಕಣ್ಣು ತೆಗಿತಾ ಇಲ್ಲ, ಹಂಗೆ ಮಾತಾಡ್ತಾ ಇದೆ. ಓತಪ್ರೋತವಾಗಿ ಬರ್ತಾ ಇತ್ತು ಮಾತು. 8 ನಿಮಿಷ ಆದ್ಮೇಲೆ ರಂಗನಾಥ್ ಅವ್ರ ಹಣೆ ಮೇಲೆ ಬೆವರು ಬರೋಕ್ ಶುರು ಆಯ್ತು, ಏರ್ ಕಂಡೀಷನ್ ರೂಮಲ್ಲಿ. ಯಾಕೆ ಗೊತ್ತಾ? ಹಾಗೆ ಮುಂದುವರ್ಸ್ಬಿಟ್ರೆ 10 ನಿಮಿಷ ಆದ ತಕ್ಷಣ ಏನು ಮಾಡೋಕ್ಕಾಗಲ್ಲ. ನ್ಯಾಷನಲ್ ನ್ಯೂಸ್ ಬಂದ್ಬಿಡುತ್ತೆ, ಪಟ್ಟಂತ ಎಲ್ಲ ಕಟ್ಟಾಗ್ಬಿಡುತ್ತೆ ಪ್ರೋಗ್ರಾಮ್. ಧಾರವಾಡ ಜನ ಬಿಡ್ತಾರ? ಏನ್ರಿ ನ್ಯೂಸ್ ಮುಖ್ಯನಾ ನಿಮಗೆ, ರಾಮನ್ ಲೆಕ್ಚರ್ ಮುಖ್ಯನಾ ಅಂತ ಹೊಡೆದಾಕ್ತಾರೆ ಇವ್ರನ್ನ. ಏನ್ ಮಾಡೋದು? ರಾಮನಿಗೆ ಸನ್ನೆ ಮಾಡ್ಬೇಕು, ಸರ್ ಟೈಮ್ ವಾಚ್ ಮಾಡ್ಕೊಳ್ಳಿ ಅಂತಾನೆ ಮಾಡ್ಬೇಕಂದ್ರೆ ಈ ಮನುಷ್ಯ ಕಣ್ಣೆ ತೆಗಿತಾ ಇಲ್ಲ. 8.5 ನಿಮಿಷ ಆಯ್ತು, 9 ನಿಮಿಷ ಆಯ್ತು, ಮಾತಾಡ್ತಾನೆ ಇದ್ದಾರೆ. ಹಾಗೆ ರಂಗನಾಥ ಈ ಬಾಲ್ ಸುಟ್ಟು ಬೆಕ್ಕು ಅಂತೀವಲ್ಲ, ಹಾಗೆ ಬಾಗಿಲ್ವರೆಗೂ ಹೋಗೋದು, ಬಾಗಿಲು ತೆಗೆದ್ಬಿಡ್ಲಾ ಅಂತ ಹೋಗ್ಬೇಕು. ನಿಮ್ಗೆ ಗೊತ್ತಿದೆ, ಆ AR ಸ್ಟುಡಿಯೋದಲ್ಲಿ ಬಾಗಿಲು ತೆಗೆದ್ಬಿಟ್ರೆ ಸಪ್ಪಳ ಬರುತ್ತೆ. ಏನ್ ಮಾಡೋದು? ಗಾಬರಿ ಅವರಿಗೆ. 9 ನಿಮಿಷ 20 ಸೆಕೆಂಡ್ ಆಯ್ತು. ವಾಪಸ್ ತಾನು ರೆಕಾರ್ಡಿಂಗ್ ಬಂದ್ರು. ಹೋಗೇ ಬಿಡ್ತೀನಿ, ಬ್ಯಾಗ್ ತೆಗೆದೇ ಬಿಡ್ತೀನಿ, ಏನಾದರೂ ಆಗಲಿ, ಸಪ್ಪಳ ಆದರೂ ಆಗಲಿ ಅಡ್ಡಿ ಇಲ್ಲ, ಯಾಕಂದ್ರೆ ನ್ಯಾಷನಲ್ ಬಂದ್ಬಿಟ್ರೆ ಕಟ್ ಆಗ್ಬಿಡುತ್ತಲ್ಲ ಇದು ಅಂತ ಹೇಳಿ ಬಾಗಿಲವರೆಗೆ ಹೋಗಿ ನೇನ್ ತಳ್ಳಬೇಕು ಅಂತ ಇದ್ರು. 9 minutes 40 seconds. ರಾಮನ್ ಸೆಡ್, ದಟ್ಸ್ ಆಲ್ ಮೈ ಡಿಯರ್ ಲಿಸ್ನರ್, ಥ್ಯಾಂಕ್ ಯು ಸೋ ಮಚ್ ಅಂದ್ರು. ಅಂದ ತಕ್ಷಣ ರಂಗನಾಥ್ ಓಡಿ ಬಂತು, ಅಸಿಸ್ಟೆಂಟ್ ಹೇಳಿದ್ರು, ಕಮಾನ್ ಕನೆಕ್ಟೆಡ್ ಟು ನ್ಯಾಷನಲ್ ಹುಕ್ಅಪ್, ಕನೆಕ್ಟ್ ಮಾಡಿ ನ್ಯಾಷನಲ್ ಹುಕ್ ನ್ಯೂಸ್ ಕನೆಕ್ಟ್ ಮಾಡಿ ಅಂತ ಮಾಡಿ ಬಂದು ಬಾಗಿಲು ತೆಗೆದು ಒಳಗೆ ಹೋಗಿ ಸರ್ CV ರಾಮನ್ ಕೂತಿದ್ರಲ್ಲ ಮೈಕ್ ಮುಂದೆ, ದಪ್ಪ ಅಂತ ಅವ್ರ ಕಾಲಿ ಮುಟ್ಟಿ ನಮಸ್ಕಾರ ಮಾಡ್ಬಿಟ್ರು. ವಾಟ್ ಆರ್ ಯು ಡೂಯಿಂಗ್ ಅಂತ ಅವ್ರು ಕೇಳಿದ್ರು. ಸರ್ ಯು ಆಲ್ಮೋಸ್ಟ್ ಕಿಲ್ಡ್ ಮೀ ಸರ್. ಯಾಕೆ? ವಾಟ್ ಹ್ಯಾಪನ್ಡ್ ಅಂದ್ರು. ಸರ್ at 8 o'clock the national news comes. I wanted to remind you, show you the watch and tell you there are only 2 minutes left, but you are not opening the eyes. What can I do, sir? Raman looked puzzled. Why are you worried? You told me before only 10 minutes, no? I had told my computer 10 minutes. It reminds me inside. ಅಪ್ಪ ಅದನ್ನ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ ನನಗೆ. ಕಣ್ಣು ಮುಚ್ಕೊಂಡಿದ್ದಾರ್ರಿ. ನಮ್ಮ ಕಣ್ಣು ಮುಂದೆ ಗಡಿಯಾರ ಇದ್ರು ಕಾಣಿಸಲ್ಲ ಎಷ್ಟೋ ಸಲ. ಒಳಗಡೆ ಬಯೋಲಾಜಿಕಲ್ ಕ್ಲಾಕ್ ಚಾರ್ಜ್ ಮಾಡ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ 9 minutes 40 seconds he stops it. ಇದು ಏಕಾಗ್ರತೆ ಅಂತ ಹೇಳೋದು. ಇದು ಏಕಾಗ್ರತೆ. ಅಂತ ಏಕಾಗ್ರತೆ ಇದ್ದದ್ರಿಂದಾನೇ ರಾಮನ್ ಎಂತ ದೊಡ್ಡ ಸೈಂಟಿಸ್ಟ್ ಆದ್ರು. ಗ್ರೇಟ್ ಸೈಂಟಿಸ್ಟ್, ವೆರಿ ಗ್ರೇಟ್ ಸೈಂಟಿಸ್ಟ್. ಅವ್ರ ಫೋಕಸ್ ಹೆಂಗಿತ್ತು ಅಂದ್ರೆ ರಾಮನ್ ಸ್ಪೆಕ್ಟ್ರಾ ಎಲ್ಲ ಮಾಡ್ಬಿಟ್ರಲ್ಲ, ಎಷ್ಟು ಕಾನ್ಫಿಡೆನ್ಸ್ ಇತ್ತು ಗೊತ್ತಾ ನಿಮಗೆ? ಅವ್ರು ಹೋಗೋದಕ್ಕೆ ನೊಬೆಲ್ ಪ್ರಶಸ್ತಿ ತಗೊಳ್ಳಕ್ಕೆ ಹಡಗ್ ಬುಕ್ ಮಾಡ್ಬಿಟ್ಟಿದ್ರು. ಟಿಕೆಟ್ ಅನೌನ್ಸ್ ಆಗಿಲ್ಲ ನೊಬೆಲ್ ಪ್ರಶಸ್ತಿ ಇನ್ನೂನು. ಟಿಕೆಟ್ ಬುಕ್ ಮಾಡ್ಬಿಟ್ಟಿದ್ರು ಹಡಗಿಗೆ ಹೋಗೋದಕ್ಕೆ. ಅಂದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ನೊಬೆಲ್ ಪ್ರೈಸ್, ನೋ ಡೌಟ್ ಅಬೌಟ್ ಇಟ್. ಇದು ಹೇಳಿದ್ನಲ್ಲ ಕರ್ಮಣ್ಯೇವ ಅಧಿಕಾರಃ ಅಂತ. ಚಂದ ಕೆಲಸ ಮಾಡಿದ್ರೆ ಫಲ ಬಂದೇ ಬರುತ್ತೆ. ರಾಮನಿಗೆ ಗೊತ್ತಿತ್ತದು. ನಾ ಮಾಡಿದ್ದೀನಿ, ಒಳ್ಳೆ ರಿಸರ್ಚ್ ಮಾಡಿದ್ದೀನಿ. ಇಂಡಿಯಾ ಪ್ರಪಂಚದಲ್ಲಿ ಈ ರಿಸರ್ಚ್ ಯಾರು ಮಾಡಿಲ್ಲ. ರಾಮನ್ ಸ್ಪೆಕ್ಟ್ರಾ ಯಾರು ಮಾಡಿಲ್ಲ. ಗ್ಯಾರಂಟಿ ನೊಬೆಲ್ ಬಂದೇ ಬರುತ್ತೆ. ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಅಂದ್ರೆ, ನೊಬೆಲ್ ಪ್ರಶಸ್ತಿ ಅನೌನ್ಸ್ ಆಗೋದಕ್ಕಿಂತ ಮೊದಲೇ ಟಿಕೆಟ್ ಬುಕ್ ಮಾಡ್ಬಿಟ್ಟಿದ್ರಲ್ರಿ ಹಡಗಿಗೆ ಹೋಗೋದಕ್ಕೆ. ಮೈ ಫ್ರೆಂಡ್ಸ್, ಪ್ಲೀಸ್ ರಿಮೆಂಬರ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಈಸ್ ವೆರಿ ವೆರಿ ಕ್ರೂಷಿಯಲ್. ಯಾವಾಗ ನನ್ನ ಮನಸ್ಸಲ್ಲಿ ಒಂದು ಐಡಿಯಾ ಬಂತು ಮಾಡಬೇಕು ಅಂತ, ಅದು ಅರ್ಧಕ್ಕೆ ಬಿಡೋದಲ್ಲ, ಪೂರ್ತಿ ಮುಗಿಸೇ ಬಿಡೋದು. ಅದನ್ನು ಕಂಪ್ಲೀಟ್ ಮಾಡೇ ಬರೋದು. ಕಂಪ್ಲೀಟ್ ಮಾಡಿದವ್ರು ಬರಬಾರ್ದು.